ಇದೆಲ್ಲ ಡ್ಯಾಮ್ ಫಿಶ್ ಅಂತ, ಇದೊಂದು ಮಾತ್ರ ಸಮುದ್ರದ ಫಿಶ್ ಅಂತ. ತಿಮಿಂಗ್ಲ ಮರಿ ಇದ್ದಂಗೆ ಇದೆಯಪ್ಪ ಇದು. ಶಾರ್ಕ್ ಫಿಶ್ ಇದೆ ಗುರು ಶಾರ್ಕ್ ಅಂತ ಇದು. ಹಾಯ್ ಹಲೋ ನಮಸ್ಕಾರ, ಎಲ್ಲ ಹೇಗಿದ್ದೀರಾ? ಎಲ್ಲ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಎಲ್ಲಿದ್ದೀನಿ ಅಂದರೆ ನಮ್ಮ ಮಾಲೂರು ಬಸ್ ಸ್ಟ್ಯಾಂಡಲ್ಲಿದ್ದೀನಿ. ಮಾಲೂರು ಟು ಅರುಣಾಚಲೇಶ್ವರ ಅಂದರೆ ತಿರುವಣ್ಣಾಮಲೈಯಲ್ಲಿ ಇರುವ ದೇವಸ್ಥಾನಕ್ಕೆ ಇವತ್ತು ನಾನು ಹೋಗ್ತಾ ಇದ್ದೀನಿ. ನಾನು ಒಬ್ಬನೇ ಹೋಗ್ತಾ ಇಲ್ಲ, ನನ್ನ ಕಂಪ್ನಿ ಫ್ರೆಂಡ್ಸು ಕೂಡ ನನ್ನ ಜೊತೆಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇನ್ನೇನು ಆನ್ ದಿ ವೇ ಬರ್ತಾ ಇದ್ದಾರೆ ಅವರು. ಅವ್ರನ್ನ ಕರ್ಕೊಂಡು ಫಸ್ಟು ನಾನು ಹೋಗೋದೆ ನಮ್ಮ ಮಾಲೂರಿನ ಗ್ರಾಮ ದೇವತೆ ಆದ ಮಾರಿಕಾಂಬ ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಆಮೇಲೆ ಹೋಗ್ತೀವಿ ಇಲ್ಲಿಂದ ಮಾಲೂರಿಂದ. ಎಷ್ಟು ವರ್ಷ ಆಗಿರ್ಬೋದು ಈ ಆಚೆನ ಕಟ್ಸಿ ಹೇಳಿ? ಒಂದು 10 ವರ್ಷ ಆಗಿದೆ. 10 ವರ್ಷನ? ಇನ್ನೂ ಜಾಸ್ತಿ ಆಗಿದೆ ಒಬ್ಬ 10 ವರ್ಷಕ್ಕಿಂತ ಜಾಸ್ತಿ ಆಗಿದೆ. 1 ಗಂಟೆ ಆಗ್ತಾ ಬರ್ತಾ ಇದೆ. ಏನು ಇಷ್ಟೊಂದು ವೆಹಿಕಲ್ಸು ನೋಡ ಸರ್ ಅಂತ ಹೋಗ್ಕೊಂಡು ನೋಡಿದ್ರು. ಹಿಂಗೆ ಫೋನ್ ಮಾಡು, ಎಲ್ಲಿದ್ದಾರೋ ತಾಳ ಅವರೇ ಫೋನ್ ಮಾಡಿ ನಮಗೆ ಸಾಯಿಸ್ತವ್ರೆ. ಅವರಿಂದ ನಾವು ಫೋನ್ ಮಾಡೋದಾಗಿರೋದು, ಅವ್ರು ಫೋನ್ ಮಾಡಿ ಒಬ್ಬ ಆದ್ಮೇಲೆ ಒಬ್ಬ ಫೋನ್ ಮಾಡಿ ಮನೇಲಿ ಮುಲ್ಕೊಂಡಿದ್ದೀನಿ ಅಂತ ಹೇಳ್ಬಿಡಿ ಬ್ರೋ. ಸಾಪೇ ಹೋಗ್ಬಿಡ್ತಾರ. ಬಂದ್ರಾ? ಓ ಬಂತು ಅನ್ಸುತ್ತೆ. ಅದಲ್ಲ ಇದೆ ಬ್ರೋ, ಇದೆ ಬಂತು ಹಿಂಗೆ ಲೆಫ್ಟ್ ಹೊಡಿ ಅಂತ ಆ ಟಿಟಿನ ನಮ್ದ ಬೇರೆ ನೋಡು ಬ್ರೋ. ಮತ್ತೆ ಅಲ್ಲ ಬ್ರೋ ಇದು, ಅಯ್ಯೋ ಮದುವೆದು ಬ್ರೋ ಇದು. ಇದೆ ಬೈಲಿ ಹಿಂಗೆ ಹೊಡಿ. ನಮ್ದು ಹಂಗೆ ಇಂತು ನಮ್ಮದು ಟಿ ಬಂತು ಗುರು. ನಮ್ಮ ಟಿ ಬಂದ್ಬಿಡ್ತು. ಇವ್ರನ್ನ ಕರ್ಕೊಂಡು ಡೈರೆಕ್ಟ್ ಮಾರಿಯಮ್ಮ ದೇವಸ್ಥಾನ. ಮಾರಿಯಮ್ಮ ದೇವಸ್ಥಾನ ಕೊಡಿ, ಹಿಂಗೆ ಒಂದು ನಮಸ್ಕಾರ ಹಾಕೊಂಡು ಹೋಗ್ಬಿಡೋಣ ಮಾರಿಯಮ್ಮ ದೇವಸ್ಥಾನಗೆ ಬ್ರೋ. ಬಳಗಾಲಿಟ್ಟು ಹೋಗೋಣ. ನಮ್ಮ ಹುಡುಗರೆಲ್ಲ ಏನು ಮಾಡ್ತಾ ಇದ್ದಾರೆ? ಇವರು ಫಸ್ಟಾಗಿ ಒಬ್ಬೊಬ್ರನ್ನೇ ಪರಿಚಯ ಮಾಡ್ಕೊಡ್ತೀನಿ. ಇವ್ರ ಹೆಸರು ಪ್ರವೀಣ್ ಅಣ್ಣ ಅಂತ, ಇವ್ರ ಹೆಸರು ಅಷ್ಟೇ ಪ್ರವೀಣ್ ಅಂತ. ಆಮೇಲೆ ನಮ್ಮ ಬ್ರೋ ಮುಲ್ಕೊಂಡ್ಬಿಟ್ಟಿದ್ದಾರೆ. ಇವ್ರ ಹೆಸರು ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಬಾಲಪ್ಪ ಅಂತ. ಅದಕ್ಕೆ ಅಣ್ಣ ಅಂತ ಕರಿತೀವಿ ನಾವು, ಬ್ರೋ ಅಂತ ಕರಿತೀವಿ. ಸುಧಾಕರ್ ಅಂತ, ಹೇಮಂತ್ ಅಂತ, ರೋಟಿಂಗ್. ಭೇದಭಾವ ಏನಿಲ್ಲ. ಪ್ರೇಮ್ ಪಾರ್ಟ್ನರು. ಹೇಗಿದೆ ಜರ್ನಿ? ಅಣ್ಣ ಪ್ರವೀಣ್ ಅಣ್ಣ, ನಿರಂಜನ್ ಅಣ್ಣ, ಆಮೇಲೆ ಇವರು ಆಕಾಶ ಅಂತ. ನಮ್ದು ಅಲ್ಲೇ ಆಕಾಶ ಅಂತ. ಇವಾಗ ನಾವು ಹೋಗ್ತಾ ಇರೋದು ಎಲ್ಲಿಗಂದ್ರೆ ಮಾರಿಕಾಂಬ ಟೆಂಪಲ್ಗೆ. ಅಣ್ಣ ಹೆಂಗ ಅನಿಸ್ತಾ ಇದೆ ಜರ್ನಿ? ಸೂಪರಾ ಬ್ರೋ? ಜರ್ನಿ ಎಲ್ಲ ಹೇಗಿದೆ? ಇವಾಗ ಸ್ಟಾರ್ಟ್ ಆಗಿದ್ಯಾ? ಓಕೆ ಇವರೆಲ್ಲ ನನ್ನ ಫ್ರೆಂಡ್ಸ್. ಇವರೆಲ್ಲ ಕ್ಯಾಪ್ಟನ್ ಆಫ್ ದ ಶಿಪ್ ತೋರ್ಸಲ್ ಮುಂದೆ. ಇವರಪ್ಪ ನಮ್ಮ ಹೆಡ್ ಇವಾಗ. ಬಂತು ಗುರು ನಮ್ಮ ಮಾರಿಕಾಂಬ ಟೆಂಪಲ್. ಓಕೆ ಇದು ಇವಾಗ ನಾವು ಬರ್ತಾ ಇರೋದು ಮಾರಿಕಾಂಬ ಟೆಂಪಲ್ಗೆ. ನಾವು ಎಲ್ಲಿಗೆ ಹೋಗ್ಬೇಕಾದ್ರೂ ಈ ತಾಯಿಯ ಒಂದು ಆಶೀರ್ವಾದ ಇದ್ರೆ ಎಲ್ಲ ಚೆನ್ನಾಗಾಗುತ್ತೆ ಅಂತ ಒಂದು ನಂಬಿಕೆ. ಓಕೆನಾ? ಅದಕ್ಕೆ ನಿಮ್ಮನ್ನೆಲ್ಲ ಈ ಮಾರಿಕಾಂಬ ತಾಯಿಗೆ ಕರ್ಕೊಂಡೋಗಿ ಅವ್ರ ಆಶೀರ್ವಾದ ಪಡ್ಕೊಂಡು ನಾವು ಹೋಗೋಣ. ಓಪನ್ ಇರುತ್ತೆ ಎಷ್ಟೊತ್ತಲ್ಲಿ ದೇವಸ್ಥಾನ? ಓಪನ್ ಅಣ್ಣ. ಇದಕ್ಕೆ ಮುಖ್ಯವಾಗಿ ಇದಕ್ಕೆ ಬಾಗ್ಲು ಅನ್ನೋದೇ ಇಲ್ಲ ಈ ದೇವಾಲಯಕ್ಕೆ. ಎಕ್ಸಾಕ್ಟ್ಲಿ ಮೇನ್ ಪಾಯಿಂಟ್ ಅಲ್ಲೇ ಹೊಡೆದ. ಒಂದೇ ಮಾತು ಅದಕ್ಕೆ ಯೂಟ್ಯೂಬರ್ ಕಿರಣ ನಾಳೆ ತಮ್ಲಿಂದ ಅಂತ ಆಗ್ತದೆ ನೋಡು. ಅಣ್ಣ 24 ಗಂಟೆ ಈ ದೇವಸ್ಥಾನ ಓಪನ್ ಅಲ್ಲಿ ಇರುತ್ತೆ. ಇದಕ್ಕೆ ಪೂಜಾರಿ ಅನ್ನೋದು ಇರಲ್ಲ. ನೀವೇ ಹೋಗ್ಬಿಟ್ಟು ಆ ತಾಯಿಗೆ ನೀವೇ ಪೂಜೆ ಮಾಡ್ಕೊಂಡ್ ಬರ್ಬೋದು. ನಮ್ಮ ಮಾಲೂರಲ್ಲಿ ಯಾರಾದ್ರೂ ಟ್ರಿಪ್ ಹೋಗ್ಬೇಕಂದ್ರು ಸರಿ, ಮತ್ತೆ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕೊಂಡು ಹೋಗ್ಬೇಕಾದ್ರು ಸರಿ, ಈ ತಾಯಿ ಆಶೀರ್ವಾದ ಇಲ್ಲಿ ಪಡ್ಕೊಂಡೇ ಹೋಗೋದು ಎಲ್ಲರೂ. ಓಕೆನಾ? ಮಾಲೂರವ್ರು ಮಾತ್ರ ಅಲ್ಲ, ಸುತ್ತಮುತ್ತ ಹಳ್ಳಿಯವರು. ಈಗ ಗುರು ಸಮಯ 1 ಗಂಟೆ ಈಗ ಟೈಮು. ಈಗ ನಮ್ಮ ಮಾರಿಕಾಂಬ
ಗ್ರಾಮ ದೇವತೆ ಆದ ಮಾರಿಕಾಂಬಾ ದೇವಾಲಯಕ್ಕೆ ಬಂದು ನಾವು ಆಶೀರ್ವಾದನ ಪಡ್ಕೊಂಡು ಹೋಗೋಣ. ಹಾಗೆ ನನ್ನ ಫ್ರೆಂಡ್ಸ್ನೂ ಕರ್ಕೊಂಬಂದಿದ್ದೀನಿ. ಇದೇ ಮೊದಲನೇ ಸಲ ಇವರೆಲ್ಲರೂ ಬರ್ತಾ ಇರೋದು. ಇವಾಗ ಮಾರಿಕಾಂಬಾ ದೇವರದ ಒಂದು ದರ್ಶನ ಮುಗೀತು. ಈಗ ಜರ್ನಿನ ಸ್ಟಾರ್ಟ್ ಮಾಡೋಣ, ಬನ್ನಿ ಹೋಗೋಣ. ನಗುತ್ತಿರಲಿ ಬಾಳು ಬೆಳಗಿರಲಿ, ಪ್ರೀತಿ ನಗುತ್ತಿರಲಿ ಬಾಳು ಬೆಳಗಿರಲಿ, ಇರಬೇಕು ಸಂತೋಷದಿಂದ ನೂರೊಂದು ನೆನಪು ಎದೆ ಆಳದಿಂದ ಹಾಳಾಗಿ ಬಂದು ಆನಂದದಿಂದ. ಬ್ರೋ, ಅಂತೂ ಇಂತೂ ತಿರುವಣ್ಣಾಮಲೈಗೆ ಬಂದು ಸೇರಿದ್ವಿ ಮಾಲೂರಿಂದ. ಮಾಲೂರು ಬೆಳಗಿನ ಜಾವ 1 ಗಂಟೆಗೆ ಬಿಟ್ವಿ. ಇಲ್ಲಿ ಈಗ 5 ಕಾಲಾಗಿದೆ. ಬ್ರೋ, ಫಸ್ಟು ಇಲ್ಲಿ ಒಂದು ರೂಮ್ ಮಾಡಬೇಕು. ರೂಮ್ ಮಾಡಿಬಿಟ್ಟು ಇಲ್ಲಿ ಫ್ರೆಶ್ ಅಪ್ ಆಗಬೇಕು. ಫ್ರೆಶ್ ಅಪ್ ಆಗಿಬಿಟ್ಟು ಫಸ್ಟು ದೇವಸ್ಥಾನಕ್ಕೆ ಹೋಗಬೇಕು. ಬಿಸಿಲಾಯಿತು ಅಂದರೆ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡೋದು ತುಂಬಾ ಕಷ್ಟ ಇದೆ. ಇಲ್ಲಿ ತಮಿಳ್ನಾಡು ಹೇಳ್ಬೇಕಾ, ಫಸ್ಟೇ ಬಿಸಿಲು ಜಾಸ್ತಿ ಇಲ್ಲಿ, ಅದು ಬೇರೆ ಬೇಸಿಗೆಗಾಲ ಈಗ. ಇಲ್ಲಿ ಫಸ್ಟು ನನಗೆ ಇಲ್ಲಿ ಬಂದಿದ ತಕ್ಷಣ ನಮ್ಗೆ ಫಸ್ಟ್ ಕಾಣಿಸಿದ್ದು ನನಗೆ ಫಿಶ್ ಮಾರ್ಕೆಟು. ಇಲ್ಲಿ ರೋಡ್ ಸೈಡೆಲ್ಲ ಇಟ್ಕೊಂಡೆಲ್ಲ ಮಾರ್ತಾ ಇದ್ದಾರೆ. ಇಲ್ಲೇ ಡ್ಯಾಮ್ ಇದೆ ಅಂತ, ಇಲ್ಲಿ ನಿಯರ್ ಬೈ ಡ್ಯಾಮಲ್ಲೇ ಮಾಡ್ತಾ ಇದ್ದಾರೆ ನೋಡ್ರಿ. ಇದೆಲ್ಲ ಏನೋ ಫಿಶ್ನಾ ಇದೆ? ಮತ್ತಿ ಕವಲನ ಹಾಂ. ಕೆ ಜಿ ಎவ்வளோண்ணா? ಕೆ ಜಿ 140 ரேட்டிங்க. ஹோல்சேலில் 100 ரூபா போடுங்க, 120 ரூபா போடுங்க. மீன் வறுத்த ಇದೆಲ್ಲ ಡ್ಯಾಮ್ ಫಿಶ್ ಇದೆ? இல்லை, ಡ್ಯಾಮ್ கடல் மீன் எல்லாமே ಬದುಕಿದೆ ಹಾಂ. ಇದೇನಾ ಮೀನನ್ನ? கிழங்கான் மீன் அந்த ஸ்லாங்கே திருக்கலாது. கிழங்கான் கிழங்கு கிழங்கு இருக்குல்ல, ಇದ್ರು ಇಲ್ಲೇ ತೊಗೊಂಡ್ರೆ ಇಲ್ಲೇ ಕ್ಲೀನ್ ಮಾಡಿಕೊಡ್ತಾರೆ. ನಮ್ಮ ಕನ್ನಡದಲ್ಲಿ ಎಲ್ಲ ಹೇಳ್ತಾರೆ, ಸಕ್ಕತ್ತಾಗಿ ಹೇಳ್ತಾರೆ ನೋಡ್ರಿ. ಅಲ್ಲೆಲ್ಲ ಇಲ್ಲಿ ತೊಗೊಂಡ್ರೆ ಅಲ್ಲೆಲ್ಲ ಕ್ಲೀನ್ ಮಾಡಿಕೊಡ್ತಾರೆ. ಇಲ್ಲಿ ಬೆಳಗಿನ ಜಾವ ನನ್ನ ಪ್ರಕಾರ ಹೇಳೋದಾದರೆ ಒಂದು 3-4 ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಅನ್ಸುತ್ತೆ ಫಿಶ್ ಮಾರ್ಕೆಟ್. ಎಲ್ಲ ಇಲ್ಲಿಗೆ ರೋಡ್ ಸೈಡ್ಗೆ ತೊಗೊಂಡ್ಬಿಡ್ತಾರೆ. ನೋಡಿ ಗುರು, ಅದು ತುಂಬ ದೊಡ್ಡದಾಗಿದೆ ಅದು ಮೀನು. ಎಷ್ಟು ಕೆ ಜಿ ಬರುತ್ತೆ ಅದು? ಅದು ರೋಬೋ ಫಿಶ್ ಎಂತ ಕೆ ಜಿ ಬರೋದು? ನೋಡಿ ಅವ್ರು ಎತ್ತ ಇದ್ದಾವಲ್ಲ, ಎಷ್ಟು ಕೆ ಜಿ ಇದೆ ಗೊತ್ತದು. ಅಮ್ಮಮ್ಮ ಅಂದರೆ ನನ್ನ ಪ್ರಕಾರ ಒಂದು 4-5 ಕೆ ಜಿ ಬರುತ್ತೆ ಅನ್ಸುತ್ತೆ ಅದು ಒಂದೇ ಮೀನು. ಅದನ್ನು ನಮ್ಮ ಕಡೆ ತಟ್ಟೆ ಮೀನು ಅಂತೀವಿ ನಾವು. ಲಾಗ್ ಮೀನು, ಕಡಲ ಫಿಶ್ನಾ ಇದೆಲ್ಲ? ಡ್ಯಾಮ್ ಫಿಶ್. ಕಡಲ್ ಫಿಶ್. ಓಕೆ. ಅಣ್ಣ என்ன டிஃப்ரென்ஸ்னா கடல்ಗೆ ಮತ್ತು ಡ್ಯಾಮ್ ಫಿಶ್? ಉಪ್ಪು ಮೀನು, ಇದು ಇನುಪು ತಣ್ಣಿ. ಓಕೆ. ಬ್ರೋ, ಡ್ಯಾಮಿಂದ ಎಲ್ಲ ಇಲ್ಲಿಗೆ ತೊಗೊಂಬರ್ತಾರೆ, ಇಲ್ಲಿಂದ ಎಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಅಂತ. ಮತ್ತು ಮನೆಗಳಿಗೆ ತೊಗೊಂಡೋಗೋರು ತೊಗೊಂಡೋಗ್ತಾರೆ ನೋಡ್ರಿ. ಇದೇ ಲೊಕೇಶನ್ ತಿರುವಣ್ಣಾಮಲೈಯಲ್ಲಿ ರೋಡ್ ಸೈಡಲ್ಲಿ ಇಟ್ಕೊಂಡು ನೋಡ್ರಿ, ಅಲ್ಲೂ ಮಾಡ್ತಾಯಿದ್ದಾರೆ ಈಗ. ಅಣ್ಣ என்ன ಫಿಶ್ನ ಇದೆ? ಒರುವ ಕವಲೆ. ಇದು ಕವಲೆ ಅಂತ. ಕೆ ಜಿಗೆ ಎಷ್ಟು? ಕೆ ಜಿ 120 தானே? 120 ರುಪೀಸ್ ಅಂತೆ ಒಂದು ಕೆ ಜಿ. ಪರ್ ಕೆ ಜಿ 120 ರುಪೀಸ್ ಅಂತಾರೆ. ಇದೆಲ್ಲ ಡ್ಯಾಮ್ ಫಿಶ್ ಅಣ್ಣ? ಕಡಲ್ ಮೀನು. ಓಕೆ. ಕಡಲ್ ಮೀನು. ಅಣ್ಣ என்ன ಫಿಶ್ನ ಇದೆ? ತಂಗಡ ಮೀನು ಅಂತ ಇದು. 400 ರೂಪಾಯಿ ಅಂತೆ ಪರ್ ಕೆ ಜಿ ಇದು.
ಇಲ್ಲೆಲ್ಲ ತೊಗೊಂಡ್ರೆ ಇಲ್ಲೇ ಕ್ಲೀನ್ ಮಾಡಿಕೊಡ್ತಾರೆ ಇವರು. ನೋಡ್ರಿ ಎಲ್ಲ ಇಲ್ಲೇ ಕ್ಲೀನ್ ಮಾಡಿಕೊಡ್ತೀನಿ. ಎಂಡ್ರಕಾಯಿ ನೋಡಿ ಗುರು ಅಲ್ಲಿದೆ. ಇದನ್ನು ಇಂಗ್ಲೀಷಿದೆ ಸೊರ. ಓ ತಿಮಿಂಗ್ಲ ಮರಿ ಇದ್ದಂಗೆ ಇದೆಯಪ್ಪ ಇದು. ಶಾರ್ಕ್ ಫಿಶ್ ಇದೆ ಗುರು ಶಾರ್ಕ್ ಅಂತ ಇದು. ಓ ಶಾರ್ಕ್ ಫಿಶ್ ಗುರು ಇದು. ಪಾರೆ ಗುರು ಇವ್ರ ಭಾಷೆಗಳೇ ನಮ್ಗೆ ಸಂಗರ ಕಿಲಿಚೆ ಏನನ್ನ ಅದೇ ಕಿಲಿಚೆ ಸಂಗರ, ತೇಂಗಾದೊರ, ಕಟ್ಲ, ಸೊರ, ಮತ್ತಿ, ಬೆಳನ, ನಂಡು, ಎರ, ಪವ. எவ்வளோண்ணா ப்ரைஸ் எவ்வளோ இருக்கு இங்கே? கட்டில் 180 இது 180. இது 400 தேங்காய். இது 350 சங்கரா. அது 140. லாஸ்ட்டில் 160. நண்டு 250. அது 120 ஜிலேபி. சொரா எவ்வளோ? சொரா 300 ரூபா. அதுண்ணா எறா 320. ஒபா 160. ஒபா கிழிச்ச 140. 160 rupees. 160 rupees. ಓಕೆ 160 rupees ಅಂತ ಪರ್ ಕೆ ಜಿ. ಅಂದರೆ ಒಂದೊಂದು ಕಡೆ ಒಂದೊಂದು ಪ್ರೈಸ್ ಇದೆ ಗುರು. ಅಕ್ಕಪಕ್ಕದಲ್ಲಿ ಎಲ್ಲ ಒಂದೇ ರೇಟಲ್ಲಿ ಮಾಡೋದು. ಶಾರ್ಕು ಫುಲ್ಲು ಸಾಫ್ಟಾಗಿದೆ ಇದು. ಫುಲ್ಲು ಸಾಫ್ಟ್ ಇರುತ್ತಣ್ಣ. புட்டு தானே ಅಣ್ಣ ಮಾರ್ಕೆಟ್ ಎಂದ ಟೈಮ್ಗೆ ಓಪನ್ ಆಗೋದಣ್ಣ? இங்கே 2 மணிக்கு. 2 ಗಂಟೆ? 2 மணி. 2 ಮಣಿ. ಓ 2 ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಅಂತ ಬಂದರು ಮಾರ್ಕೆಟ್ ಇಲ್ಲಿ. ನಾನು 4 ಗಂಟೆಗೆ ಅಂದ್ಕೊಂಡೆ. ಇಲ್ಲಿ 2 ಗಂಟೆಗೆ ಬೆಳಗಿನ ಜಾವ 2 ಗಂಟೆಗೆ ಸ್ಟಾರ್ಟ್ ಆಗೋದಂತ. ಓ ಗುರು ಇನ್ನೂ ಅಲ್ಲೂ ಇದೆ ನೋಡ್ರಿ ಗುರು. ಅಲ್ಲೂ ನೋಡಿರಿ ಇವರೆಲ್ಲ ಮನೆಗಳಿಗೆ ತೊಗೊಂಡೋಗ್ತಿದ್ದಾರೆ, ಇಲ್ಲಾಂದರೆ ಒಂದು ಲೊಕೇಶನಲ್ಲಿ ಇಟ್ಕೊಂಡು ಮಾರೋದಕ್ಕೆ ತೊಗೊಂಡೋಗ್ತಿದ್ದಾರೆ ಒಂದು ಕಡೆಯಿಂದ ಇನ್ನೊಂದು ಕಡೆ. ಇಲ್ಲಿಗೆಲ್ಲ ಬರುತ್ತೆ ಇಲ್ಲಿಗೆ. ಇಲ್ಲಿ ನೋಡಿ ಇದು ಮೈನ್ ಮಾರ್ಕೆಟ್ ಗುರು. ಇದು ರೋಡ್ ಸೈಡ್ ಇಟ್ಕೊಂಡು ಮಾರ್ತಾ ಇದ್ದಾರೆ. ಎಲ್ಲ ಇಲ್ಲಿಗೆ ಬರುತ್ತೆ. ಇಲ್ಲಿಂದ ಎಲ್ಲ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಬೆಳಗಿನ ಜಾವ 2 ಗಂಟೆಗೆ ಬರುತ್ತಂತೆ ಗುರು. ನೋಡಿ ಎಲ್ಲ ಇಲ್ಲಿ ಕ್ಲೀನ್ ಮಾಡ್ತಾ ಇದ್ದಾರೆ ನೋಡಿ ಮಾರ್ಕೆಟ್. ಇಲ್ಲೇ ತೊಗೊಂಡ್ರೆ ಇಲ್ಲೇ ಕ್ಲೀನ್ ಮಾಡಿಕೊಡ್ತಾರೆ. ಎವಲಣ್ಣ ಕೆ ಜಿ? 120 ಅಂದರೆ 120 ರೂಪಾಯಿ ಅಂತ ಕೆ ಜಿ. ಅಣ್ಣ ಫಿಶ್ಗೆ ಸಪ್ರೇಟ್ ರೇಟು, ಕ್ಲೀನ್ ಮಾಡ್ಕೊಳೋದಕ್ಕೆ ಸಪ್ರೇಟ್? ಓಕೆ ಓಕೆ. ಕ್ಲೀನಿಂಗ್ಗೆ ಸಪ್ರೇಟ್ ರೇಟ್ ತೊಗೊತಾರಂತೆ.